ಥ್ಯಾಂಕ್ ಯು ರಾಕೇಶ್ ತಮ್ಮ ಮಾಹಿತಿಗಾಗಿ. ಇನ್ನು ಮನೆ ಕೆಲಸ ಮಾಡ್ತಾ ಇದ್ದಂತ ಮಹಿಳೆ ಇವತ್ತು ಬಂಗಾಳದ ಸಚಿವೆ ಸಿಎಂ ಸುವೇಂದು ಅಧಿಕಾರಿ ಸಂಪುಟ ಸೇರಿದ ಕಲಿತಾ ಮಾಝಿ ಆಶ್ ಗ್ರಾಮ ಕ್ಷೇತ್ರದಿಂದ ವಿಧಾನಸಭೆಯನ್ನ ಪ್ರವೇಶಿಸಿರುವ ಮಾಝಿ ಇನ್ನು ರಾಜಕೀಯ ಪ್ರವೇಶಕ್ಕೂ ಮುನ್ನ ಮನೆ ಕೆಲಸವನ್ನ ಮಾಡ್ತಾ ಇದ್ರು ಈ ಸಚಿವೆ. ತಿಂಗಳಿಗೆ 2,500 ರೂಪಾಯಿ ಕೂಲಿಗೆ ಮನೆ ಕೆಲಸವನ್ನ ಮಾಡ್ತಾ ಇದ್ರು ಮಾಝಿ. ಇದೀಗ ಕಲಿತಾ ಮಾಝಿ ಪತಿ ಪ್ಲಂಬರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೋರಾಟದ ಮೂಲಕವೇ ದೇಶದ ಗಮನವನ್ನ ಸೆಳೆದಂತಹ ದಿಟ್ಟ ಮಹಿಳೆ ಈಕೆ ಕಲಿತಾ. ದೇಶದ ಮಹಿಳೆಯರಿಗೆ ಸ್ಫೂರ್ತಿದಾಯಕ ಹೆಸರು ಕಲಿತಾ ಮಾಝಿ ಅವರದ್ದು. ಇನ್ನು ಮಾಝಿ ರಾಜಕೀಯದ ಹಾದಿಯನ್ನು ನಾವು ನೋಡುವುದಾದ್ರೆ 2014ರಲ್ಲಿ ಬಿಜೆಪಿ ಪಕ್ಷದ ಬೂತ್ ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ. 2019ರಲ್ಲಿ ಗುಸ್ಕುರಾ ಪಟ್ಟಣದ ಬಿಜೆಪಿ ಕಾರ್ಯದರ್ಶಿ ಆಗ್ತಾರೆ. 2021ರಲ್ಲಿ ವಿಧಾನಸಭೆ ಚುನಾವಣೆಗೆ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ. ಟಿಎಂಸಿ ಅಭ್ಯರ್ಥಿ ವಿರುದ್ಧ 11,815 ಮತಗಳ ಅಂತರದಿಂದ ಸೋಲ್ ಕಾಣ್ತಾರೆ. 2026ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಭರ್ಜರಿ ಗೆಲುವನ್ನು ಸಾಧಿಸಿ ಈಗ 12,535 ಮತಗಳ ಅಂತರದಲ್ಲಿ ಜಯಭೇರಿಯನ್ನ ಬಾರಿಸಿದ್ದಾರೆ. ಬಂಗಾಳ ರಾಜಕೀಯದಲ್ಲಿ ಈ ಒಂದು ವಿಚಾರ ಹೊಸ ಸಂಚಲನ ಸೃಷ್ಟಿಸಿದೆ. ಕಲಿತಾ ಮಾಝಿ ಅನೇಕರಿಗೆ ಸ್ಫೂರ್ತಿದಾಯಕವೂ ಆಗಿದ್ದಾರೆ. ಬಂಗಾಳ ರಾಜಕೀಯದಲ್ಲಿ ಒಂದು ಸಾಮಾನ್ಯ ಹೆಣ್ಣು ಮಗಳು ಇವತ್ತು ಎಂಥ ದೊಡ್ಡ ಮಟ್ಟದ ಸಾಧನೆ ಸಂಚಲನವನ್ನು ಮೂಡಿಸಿದ್ದಾರೆ. ಇನ್ನು ರಾಜ್ಯ ಸಚಿವೆಯಾಗಿ ಈಗ ಸದ್ಯಕ್ಕೆ ಈ ರೀತಿಯಾದಂತಹ ಉನ್ನತ ಹುದ್ದೆಯನ್ನು ಅಲಂಕರಿಸಿರುವುದು ಬಹಳಷ್ಟು ಜನರಿಗೆ ಸ್ಫೂರ್ತಿದಾಯಕ. সেখান থেকে আজকে মন্ত্রী এই সফরটা কেমন ছিল? খুব ভালো জায়গায় যাওয়া তো আমার খুবই আনন্দের বিষয়, কারণ এটা আমার স্বপ্নে ভাবা ছিল না এবং স্বপ্ন করাটাই কিন্তু যে আমাকে আমার দল এবং মোদিজি এই জায়গায় নিয়ে গেছে আমি খুব খুশি। আপনি কখনো ভেবেছিলেন যে আপনি কখনো মন্ত্রী হতে পারেন? না না না, আমি যে বিধায়ক হতে পারবো এটাই ভাবিনি যে মন্ত্রী। কবে থেকে বিজেপি শুরু করেছিল বিজেপির হয়ে কাজ করা? আর 2014 থেকে আর সেখান থেকে আজকে মন্ত্রী এই সফরটা কেমন ছিল? খুব ভালো জায়গায় যাওয়া তো আমার খুবই আনন্দের বিষয়, কারণ এটা আমার স্বপ্নে ভাবা ছিল না এবং স্বপ্ন করাটাই কিন্তু যে আমাকে আমার দল এবং মোদিজি এই জায়গায় নিয়ে গেছে আমি খুব খুশি। আপনি কখনো ভেবেছিলেন যে আপনি কখনো মন্ত্রী হতে পারেন? না না না, আমি যে বিধায়ক হতে পারবো এটাই ভাবিনি যে মন্ত্রী। কবে থেকে বিজেপি শুরু করেছিল বিজেপি?